ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 5 ಸೆಪ್ಟೆಂಬರ್ ಫ್ರೈಡೇ. ನಾವು ಸೌತಡ್ಕ ಟೆಂಪಲ್ಗೆ ಹೋಗ್ತಿದ್ದೇವೆ, ಹಾಗೆ ನಿಮಗೆ ಕೂಡ ತೋರಿಸುವ ಅಂತ. ನಾವೀಗ ಧರ್ಮಸ್ಥಳದಿಂದ ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಿದ್ದೇವೆ. ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೋಗೋ ಬಸ್ ಉಂಟಲ್ಲ, ಅದರಲ್ಲಿ ಹೋಗ್ತಿದ್ದೇವೆ. ಸೌತಡ್ಕಕ್ಕೆ ಹೋಗಬೇಕಾದ್ರೆ ನಾವು ಸುಬ್ರಹ್ಮಣ್ಯ ಬಸ್ಸಲ್ಲಿ ಕೊಕ್ಕಡದಲ್ಲಿ ಇಳಿಬೇಕು. ಇದೇ ನೋಡಿ ಕೊಕ್ಕಡ ಪೇಟೆ. ಇಲ್ಲಿ ಇಳಿದು ಇಲ್ಲಿಂದ ನಮಗೆ ಜೀಪ್ ಎಲ್ಲ ಸಿಗ್ತದೆ, ಅದರಲ್ಲಿ ಹೋಗಬೇಕು. ನಿಮಗೆ ಧರ್ಮಸ್ಥಳದಿಂದ ಡೈರೆಕ್ಟ್ ಸೌತಡ್ಕಕ್ಕೆ ಬಸ್ ಉಂಟು, ಅದು ಟೈಮ್ ಟು ಟೈಮು 11 ಗಂಟೆಗೆ ಏನೋ ಉಂಟು. ಅದು ನಮಗೆ ಮಿಸ್ ಆಯಿತು. ಹಾಗಾಗಿ ನಾವು ಕೊಕ್ಕಡಕ್ಕೆ ಬಂದು ಅಲ್ಲಿಂದ ಇಲ್ಲಿ ಟ್ರಾನ್ಸ್ಪೋರ್ಟ್ ಜೀಪ್ ಉಂಟಲ್ವ, ಅದರಲ್ಲಿ ಹೋಗ್ತಾ ಇದ್ದೇವೆ. ಅಲ್ಲಿ ತುಂಬ ಸಿಗ್ತದೆ, ಜೀಪ್ ಆಟೋಲ್ಲೇ ಸಿಗ್ತದೆ, ಅದರಲ್ಲಿ ಹೋಗ್ಬೋದು. ಕೊಕ್ಕಡದಿಂದ ಸೌತಡ್ಕಕ್ಕೆ ಒಂದು 2.5 ಕಿಲೋಮೀಟ್ರ್ ಉಂಟು ಅಷ್ಟೇ. ಟ್ರಾನ್ಸ್ಪೋರ್ಟಲ್ಲಿ ಜೀಪಲ್ಲಿ ನಿಮಗೆ 20 ರೂಪಾಯಿ ತಗೊಳ್ತಾರೆ ಒಬ್ಬರಿಗೆ. ನಾವು ಒಂದು 10 ಜನ ಇದ್ವಿ, ನಾವು ಅದರಲ್ಲೇ ಹೋದದ್ದು ಜೀಪಲ್ಲಿ. ನೋಡಿ, ನಾವು ನಿಮಗೆ ರೂಟ್ ತೋರಿಸ್ತಿದ್ದೇವೆ, ಇದೇ ರೂಟು. ಈಗ ನೀವು ಧರ್ಮಸ್ಥಳದಿಂದ ಬರುವವರಾದರೆ, ಧರ್ಮಸ್ಥಳ ರೂಟಿಂದ ಬರುವವರಾದರೆ ನಿಮಗೆ ಕೊಕ್ಕಡ ಸಿಗೋಕ್ಕಿಂತ 1/2 ಕಿಲೋಮೀಟ್ರ್ ಮುಂಚೆನೇ ನಮಗೆ ಸೌತಡ್ಕ ದ್ವಾರ ಸಿಗ್ತದೆ. ಆದರೆ ನಮಗೆ ಬಸ್ಸಲ್ಲಿ ಅಲ್ಲಿ ಸ್ಟಾಪ್ ಕೊಡೋದಿಲ್ಲ, ಹಾಗಾಗಿ ನಾವು ಕೊಕ್ಕಡಕ್ಕೆ ಹೋಗಿಯೇ ಬರಬೇಕಾಗ್ತದೆ. ನೀವು ಓನ್ ವೆಹಿಕಲಲ್ಲಿ ಹೋಗ್ತಿದ್ದೀರ ಅಂತಾದರೆ ಧರ್ಮಸ್ಥಳದಿಂದ ನಿಮಗೆ ಕೊಕ್ಕಡಕ್ಕೆ ಹೋಗಬೇಕಂತಿಲ್ಲ. ಕೊಕ್ಕಡಕ್ಕಿಂತ 1/2 ಕಿಲೋಮೀಟ್ರ್ ಹಿಂದೆಯೇ ನಿಮಗೆ ದ್ವಾರ ಸಿಗ್ತದೆ. ನೋಡಿ, ಇದೇ ದ್ವಾರ, ಅದರಿಂದ ಸ್ಟ್ರೈಟ್ ಹೋದರೆ ಆಯಿತು. ನೋಡಿ, ಇದೇ ರೂಟು. ರೋಡೆಲ್ಲ ಕ್ಲಿಯರ್ ಆಗಿ ಉಂಟಲ್ಲಿ. ನೋಡಿ, ಈಗ ನಾವು ರೀಚ್ ಆದ್ವಿ. ಇವತ್ತು ನೋಡಿ ವೆಹಿಕಲ್ಸ್ ಎಲ್ಲ ತುಂಬ ಜಾಸ್ತಿ ಉಂಟು. ಇವತ್ತು ಗೌರ್ಮೆಂಟ್ ಹಾಲಿಡೇ, ಈದ್ ಮಿಲಾದಲ್ವಾ, ಹಾಗಾಗಿ ನೋಡಿ ತುಂಬ ಜನ ಬಂದಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇಲ್ಲಿ ಕ್ಲಿಯರ್ ಉಂಟು, ಅದರದ್ದೇನು ಪ್ರಾಬ್ಲಮ್ ಇಲ್ಲ. ನೋಡಿ ಎಷ್ಟು ರಶ್ ಇದ್ರೂ ಅಲ್ಲಿ ಗೊತ್ತಾಗ್ತಿಲ್ಲ, ಪ್ಲೇಸ್ ಎಲ್ಲಲ್ಲಿ ತುಂಬ ಉಂಟು. ಹಾಗಾಗಿ ನೋಡಿ, ಈಗ ನಾವು ರೀಚ್ ಆದ್ವಿ. ನೋಡಿ ಇಲ್ಲೇ ನೋಡಿ ದ್ವಾರ ಕಾಣಿಸ್ತಿದೆ ಅಲ್ಲ, ಇದೇ ದ್ವಾರ, ಎಂಟ್ರೆನ್ಸ್ ಇದು. ನೋಡಿ, ನಾವು ರೀಚ್ ಆಗುವಾಗ ಒಂದು 12 ಗಂಟೆ ಕಳೆದಿದೆ. ಹಾಗಾಗಿ ಮಹಾಪೂಜೆ ಆಗ್ತಿತ್ತು, ನಮಗೆ ಅಲ್ಲಿಗೆ ಸೌಂಡ್ ಕೇಳಿಸ್ತಿತ್ತು. ನೋಡಿ ದ್ವಾರ. ನಮಗೆ ಬೇಕಾಗಿರುವ ಪೂಜಾ ಸಾಮಗ್ರಿಗಳೆಲ್ಲ ಅಲ್ಲೇ ಹೊರಗಡೆ ಸಿಗ್ತದೆ. ಅಲ್ಲೇ ಅವರು ಕರಿತಿರ್ತಾರೆ ಸಾಮಗ್ರಿ ಎಲ್ಲ ಇಲ್ಲಿ ಸಿಗ್ತದೆ ಅಂತ, ಅಲ್ಲೇ ನಮಗೆ ತಗೊಳ್ಬೋದು. ನೋಡಿ, ಈಗ ನಾವು ಹೋಗ್ತಿದ್ದೇವೆ. ಆಲ್ರೆಡಿ ನಮ್ಮದು ಲೇಟ್ ಆಗಿದೆ. ನಾವು ನೋಡಿ ಇಷ್ಟು ಜನ ಹೋಗ್ತಿದ್ದೇವೆ, ಕಸಿನ್ಸ್ ಎಲ್ಲ ಇದ್ದಾರೆ. ನೋಡಿ, ನಮ್ಮ ಅತ್ತೆ ಕೂಡ ಇದ್ದಾರೆ, ಇಬ್ಬರು ಕೂಡ ಅತ್ತೆ ಅಂದಿರು ನಮ್ಮದು. ಈಗ ಪೂಜೆ ಆಗ್ತಿದೆ, ಈಗ ಅಲ್ಲಿಗೆ ನಾವು ಹೋಗುವ, ಪೂಜೆ ಆಗ್ತಿರುವ ಪ್ಲೇಸಿಗೆ. ಅಷ್ಟರಲ್ಲಿ ನಿಮಗೆ ಒಂದು ಸಣ್ಣದಾಗಿ ಸೌತಡ್ಕ ಟೆಂಪಲ್ನ ಹಿಸ್ಟ್ರಿ ಹೇಳ್ತಿದ್ದೇನೆ. ಸ್ಥಳ ಪುರಾಣದ ಪ್ರಕಾರ ಒಂದು ರಾಜ ಮನೆತನ ಈ ಗಣಪತಿ ಟೆಂಪಲನ್ನು ಪೂಜೆ ಮಾಡ್ತಿತ್ತು. ಆದರೆ 12ನೇ ಶತಮಾನದಲ್ಲಿ ಈ ದೇವಸ್ಥಾನಕ್ಕೆ ಶತ್ರುಗಳಿಂದ ಆಕ್ರಮಣ ಆದಾಗ ಈ ದೇವಸ್ಥಾನ, ಆ ಮನೆತನ ಎಲ್ಲ ಕಂಪ್ಲೀಟಾಗಿ ನಾಶ ಆಯಿತು. ನಂತರ ಸ್ವಲ್ಪ ಸಮಯದ ನಂತರ ಅಲ್ಲಿನ ಗೋಪಾಲಕರಿಗೆ ಆ ವಿಗ್ರಹ ಸಿಗ್ತದೆ. ಅವರು ತಂದು ತಾವು ಬೆಳೆಯುವ ಸೌತೆಕಾಯಿ ಬೆಳೆಯುವ ಪ್ಲೇಸಲ್ಲಿ ತಂದು ಇಟ್ಟು ನಂಬ್ತಾರೆ. ಮತ್ತು ಅವರು ಬೆಳೆದ ಸೌತೆಕಾಯಿಯಲ್ಲೇ ನೈವೇದ್ಯ ಮಾಡಿ ದೇವರಿಗೆ ಅರ್ಪಿಸ್ತಿರ್ತಾರೆ. ಹಾಗಾಗಿ ಅದಕ್ಕೆ ಸೌತಡ್ಕ ಅಂತ ಹೆಸರು ಬಂತು. ಸೌತಡ್ಕ ಅಂದರೆ ಸೌತೆ ಅಂದರೆ ಸೌತೆಕಾಯಿ, ಅಡ್ಕ ಅಂದರೆ ಗದ್ದೆ, ಅಂದರೆ ಸೌತೆಕಾಯಿ ಬೆಳೆಯುವ ಪ್ಲೇಸ್ ಅಂತ ಅರ್ಥ. ಹಾಗಾಗಿ ಇಲ್ಲಿಗೆ ಸೌತಡ್ಕ ಅಂತ ಹೆಸರು ಬಂತು. ಇದು ದಕ್ಷಿಣ ಕನ್ನಡ ಒನ್ ಆಫ್ ದಿ ಫೇಮಸ್ ಟೆಂಪಲಲ್ಲಿ ಇದು ಕೂಡ ಒಂದು. ಇಲ್ಲಿನ ಇನ್ನೊಂದು ವೈಶಿಷ್ಟ್ಯತೆ ಏನಂತ ಹೇಳಿದರೆ, ಇಲ್ಲಿ ಯಾವುದೇ ರೀತಿ ಗರ್ಭಗುಡಿ ಇಲ್ಲ. ಈಗ ನಾರ್ಮಲ್ ಆಗಿ ಎಲ್ಲ ಟೆಂಪಲಲ್ಲೆಲ್ಲ ಗರ್ಭಗುಡಿ ಇರ್ತದಲ್ಲ, ಆ ರೀತಿ ಇಲ್ಲಿ ಯಾವುದೂ ಇಲ್ಲ. ಇಲ್ಲಿ ಬಯಲು ಪ್ರದೇಶದಲ್ಲಿಯೇ ದೇವರನ್ನು ನಂಬಿದ್ದಾರೆ. ಒಂದು ವೇಳೆ ಅಲ್ಲಿಗೆ ಗರ್ಭಗುಡಿ ಕಟ್ಟುವುದಂತ ಆದರೂ ಕೂಡ ಅದೇನೋ 24 ಗಂಟೆಯಲ್ಲಿ ಕಂಪ್ಲೀಟ್ ಆಗಬೇಕಂತ ಏನೋ ಪುರಾಣದಲ್ಲಿ ಇದೆ ಅಂತೆ. ಹಾಗಾಗಿ ಇದು ಓಪನ್ ಪ್ಲೇಸಲ್ಲೇ ಇದೆ. ನೋಡಿ, ಈಗ ನಮ್ಮದು ಪೂಜೆ ಆಯಿತು. ಇಲ್ಲಿ ನೋಡಿ ಆರತಿ ಎಲ್ಲ ತಗೊಳ್ತಿದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇನ್ನೊಂದು ಇಲ್ಲಿದ್ದು ಫೇಮಸ್ ಹರಕೆ ಅಂತ ಹೇಳಿದರೆ ಗಂಟೆ ಕಟ್ಟೋದು. ನಾವೇನಾದರೂ ಅಂದ್ಕೊಂಡು ಗಂಟೆ ಕಟ್ಟಿದರೆ ಅದು 45 ದಿನಗಳ ಒಳಗಡೆ ನಾವೇನು ಅಂದ್ಕೊಂಡಿರ್ತೀವೋ ಅದು ಆಗ್ತದೆ ಅಂತ ಹೇಳುವ ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ತುಂಬ ಜನ ಬಂದು ಗಂಟೆ ಕಟ್ತಾರೆ. ಅಂದರೆ ಸಂತಾನ ಭಾಗ್ಯ ಆಗಿರ್ಬೋದು, ಇನ್ನೇನಾದರೂ ಪ್ರಾಬ್ಲಮ್ ಎಲ್ಲ ಇದ್ದರೆ, ಹೆಲ್ತ್ ಇಶ್ಯೂ ಎಲ್ಲ ಇದ್ದರೆ ಅದನ್ನೆಲ್ಲ ನಾವು ಅಂದ್ಕೊಂಡು ಗಂಟೆ ಕಟ್ಟಿದರೆ ಅದೊಂದು ಆಗ್ತದೆ ಅಂತ ಹೇಳುವ ನಂಬಿಕೆ. ನೋಡಿ, ಈಗ ನಾವಿಲ್ಲಿ ಸೇವಾ ಕೌಂಟ್ರಿಗೆ ಬಂದಿದ್ದೇವೆ.
ಪೂಜೆಯ ರಶೀದಿ ಮಾಡಲಿಕ್ಕೆ. ನಿಮಗೆ ಅಲ್ಲಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು, ಕ್ಯಾಶ್ ಪೇಮೆಂಟ್ ಕೂಡ ಮಾಡ್ಬೋದು. ಆನ್ಲೈನ್ ಪೇಮೆಂಟಿಗೆ ಬೇರೆ ಸಪ್ರೇಟ್ ಲೈನ್ ಇದೆ, ಮತ್ತು ಕ್ಯಾಶ್ ಪೇಮೆಂಟಿಗೆ ಸಪ್ರೇಟ್ ಲೈನ್ ಇದೆ. ಇಲ್ಲಿದ್ದು ಅವಲಕ್ಕಿ ಪ್ರಸಾದ ತುಂಬ ಫೇಮಸ್. ಅವಲಕ್ಕಿ ಪ್ರಸಾದಕ್ಕೆ ಈಗ ಪ್ರೆಸೆಂಟ್ 70 ರೂಪಾಯಿ ಉಂಟು, ಅಪ್ಪ ಪ್ರಸಾದಕ್ಕೆ 30 ರೂಪಾಯಿ ಉಂಟು. ಹೀಗೆ ಟೋಟಲ್ ನಿಮಗೆ ಕಂಪ್ಲೀಟ್ ಸೆಟ್ ಪ್ರಸಾದಕ್ಕೆ 150 ರೂಪಾಯಿ ಉಂಟು. ನೋಡಿ ಹೀಗೆಲ್ಲ ಪ್ರಸಾದ ಎಲ್ಲ ತಗೊಳ್ತಿದ್ದಾರೆ. ಸೌತೆಕಾಯಿ ಹಣ್ಣುಕಾಯಿ ಮಾಡೋವರಿಗೆ ಹೊರಗಡೆಯಿಂದ ಅದರ ಸಟ್ಟು ಸಿಗ್ತದೆ, ಹಣ್ಣುಕಾಯಿ ಸಟ್ಟು. ಅದರಲ್ಲಿ ಸೌತೆಕಾಯಿ ಗರಿಕೆ ಕಾಯಿ ಎಲ್ಲ ಇರ್ತದೆ, ಅದು ಹೊರಗಡೆಯಿಂದ ಸಿಗ್ತದೆ, ಅದನ್ನು ತರ್ಬೋದು. ನಾವು ಅದು ಮಾಡಿಸಲಿಲ್ಲ, ನಾವು ಒಳಗಡೆಯಿಂದಲೇ ಪಂಚಕಜ್ಜಾಯ ಮತ್ತು ಅವಲಕ್ಕಿ ಪ್ರಸಾದ ಅಪ್ಪ ಮಾತ್ರ ನಾವು ತಗೊಂಡದ್ದು. ಇಲ್ಲಿ ನೋಡಿ ಗಂಟೆ, ಎಷ್ಟು ಜನ ಗಂಟೆ ಕಟ್ಟಿ ಹರಕೆ ಮಾಡ್ತಾರೆ ನೋಡಿ. ತುಂಬ ಗಂಟೆಗಳಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ, ಫುಲ್ಲು ಗಂಟೆಗಳೇ ನೋಡಿ. ತುಂಬ ಜನ ಬಂದಿದ್ದಾರೆ ನೋಡಿ. ನಮ್ಮದು ಪ್ರಸಾದ ಕೂಡ ತಗೊಂಡಾಯಿತು. ಅದು ಬೇರೆ ಕಡೆಯಲ್ಲಿ ಸಿಗ್ತದೆ, ಅಂದರೆ ನೀವು ರಶೀದಿ ಮಾಡ್ತೀರಲ್ವ ಅದರ ಅಪೋಸಿಟ್ ಸೈಡಲ್ಲಿ ಪ್ರಸಾದ ಸಿಗ್ತದೆ. ನಾವು ಅದು ವಿಡಿಯೋ ಮಾಡಿದ್ದು ಸಿಗಲಿಲ್ಲ ನಮಗೆ. ಇದು ನೋಡಿ ಇಲ್ಲಿನ ತುಳಸಿ ಕಟ್ಟೆ. ಇಲ್ಲಿ ದನಗಳು ಕೂಡ ನೋಡಲಿಕ್ಕೆ ನಿಮಗೆ ಸಿಗ್ತದೆ. ಇಲ್ಲಿ ದನದ ವಿಷಯದಲ್ಲಿ ಹರಕೆ ಹೊತ್ಕೊಳ್ಳೋರು ತುಂಬ ಜನ ಬರ್ತಾರೆ ನೋಡಿ. ಅದೆಂತ ಮಾಡೋದಿಲ್ಲ, ಅಲ್ಲೇ ಇರ್ತದೆ ಒಂದು 3-4 ದನ ನೋಡಿ. ಈಗೆಲ್ಲ ಪೂಜೆ ಎಲ್ಲ ಆಯಿತು, ಎಲ್ಲರ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ ನೋಡಿ. ಮಕ್ಕಳೆಲ್ಲ ಇಲ್ಲಿಗೆ ಬಂದರೆ ತುಂಬ ಖುಷಿ ಪಡ್ತಾರೆ, ಯಾಕಂದರೆ ಅಲ್ಲಿ ಗಂಟೆ ಎಲ್ಲ ನೋಡಲಿಕ್ಕೆ ತುಂಬ ಸಿಗ್ತದೆ ಅಲ್ವಾ, ಹಾಗಾಗಿ ಅಲ್ಲೇ ಆಟ ಆಡ್ತಿರ್ತಾರೆ. ಇವನು ನೋಡಿ ನಮ್ಮ ಮನ್ವಿತ್, ಅವನು ಕೂಡ ಭಾರಿ ಆಟ ಆಡಿದ್ದಾನೆ ಗಂಟೆಯಲ್ಲಿ ನೋಡಿ. ನಮ್ಮವರೆಲ್ಲ ದರ್ಶನ ಎಲ್ಲ ಆಗಿ ಇಲ್ಲಿ ನಿಂತಿದ್ದಾರೆ, ಇನ್ನು ಊಟದ ಕಡೆಗೆ ಹೋಗುವ ಅಂತ. ಈಗ ನಾವು ಅನ್ನ ಛತ್ರದಲ್ಲಿಗೆ ಬಂದ್ವಿ ನೋಡಿ. ಅಲ್ಲಿ ಬೆಳಿಗ್ಗೆ 12:30ಇಂದಲೇ ಊಟ ಸ್ಟಾರ್ಟ್ ಆಗ್ತದೆ, ನಂತರ 2:30 ತನಕ ಇದೆ ಊಟ ನೋಡಿ. ಇಲ್ಲಿ ಲೈನ್ ನಿಲ್ಲಬೇಕು. ನಾವು ಹೋಗುವಾಗ ತುಂಬ ಜನ ಲೈನ್ ನಿಂತಿದ್ರು, ಅಂದರೆ ಒಂದು ಸೆಟ್ ಜನ ಊಟ ಮಾಡ್ತಿದ್ರು, ನಾವು ಇನ್ನೊಂದು ಸೆಟ್ ಜನ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ ನೋಡಿ. ಇವರೆಲ್ಲ ತುಂಬ ಹಸಿವಿನಿಂದ ಕಾಯ್ತಿದ್ದಾರೆ. ಈಗ ನಮ್ಮದು ನೋಡಿ, ನಮ್ಮನ್ನು ಬಿಟ್ಟರು. ಒಮ್ಮೆಲೆ ಒಂದು 100 ಜನ ಕೂತ್ಕೊಳ್ಳಿಕ್ಕೆ ಆಗ್ತದೆ ಅಲ್ಲಿ. ಅದು ಛತ್ರ ಸ್ವಲ್ಪ ದೊಡ್ಡದುಂಟು, ಹಾಗಾಗಿ ನೋಡಿ ವ್ಯವಸ್ಥೆ ಎಲ್ಲ ಅಲ್ಲಿದ್ದು ಒಳ್ಳೆಯದುಂಟು ಕೂತು ಊಟ ಮಾಡಲಿಕ್ಕೆ. ಅವರೇ ತಟ್ಟೆ ಎಲ್ಲ ಮೊದಲೇ ಇಟ್ಟಿರ್ತಾರೆ, ನಾವು ಹೋಗಿ ಕೂತ್ರೆ ಆಯಿತು. ರಜೆ ಆದ್ದರಿಂದ ತುಂಬ ಜನ ಇದ್ದರು. ಅಲ್ಲಿ ಅವರು ಹೇಳ್ತಿದ್ರು ಮೊನ್ನೆಯಿಂದ ಜನ ಇರಲಿಲ್ಲ, ಇವತ್ತೇ ಜನ ತುಂಬ ಜಾಸ್ತಿ ಅಂತ. ಅದು ಬೇರೆ ಫ್ರೈಡೇ ಅಲ್ವಾ, ಹಾಗಾಗಿ ಊಟ ಮಾತ್ರ ಸೂಪರಾಗಿತ್ತು. ಅಂದರೆ ನಮಗೆ ನಾರ್ಮಲಾಗಿ ಎಲ್ಲಿ ಎಷ್ಟು ಊಟ ಮಾಡಿದರೂ ನಮಗೆ ದೇವಸ್ಥಾನದ ಊಟ ತುಂಬ ಸ್ಪೆಷಲ್ ಆಗಿರ್ತದೆ. ಅದು ಎಲ್ಲರಿಗೂ ಆಲ್ಮೋಸ್ಟ್ ಫೇವ್ರೆಟ್ ಆಗಿರ್ತದೆ ದೇವಸ್ಥಾನದ ಊಟ ಅಂತ ಹೇಳಿದರೆ. ನೋಡಿ ಇಷ್ಟು ಬಗೆ ಇತ್ತು ಊಟಕ್ಕೆ, ನಂತರ ಪಾಯಸ ಇತ್ತು. ಊಟ ಎಷ್ಟು ಚೆಂದ ಇತ್ತು ಅಂತ ಹೇಳಿದರೆ, ನಮ್ಮ ಕಸಿನ್ ಪ್ರಕಾಶ್ SK ಅವರು 3 ಸಲ ಊಟ ಮಾಡಿದ್ದಾರೆ ನೋಡಿ. ಅವರೇ ಇದು 3ನೇ ಸಲ ತಗೊಂಡದ್ದು ಊಟ. ಈಗ ನೋಡಿ ಎಲ್ಲರೂ ಊಟ ಮಾಡ್ತಿದ್ದಾರೆ. ಇದು ನೋಡಿ ಊಟದ ಛತ್ರದ ಹಿಂದೆ ಕೈ ತೊಳೆಯುವ ಪ್ಲೇಸಲ್ಲಿ ಹಿಂದೆ ಮರ ಉಂಟು, ಅಲ್ಲಿ ತುಂಬ ಮಂಗಗಳಿದ್ರು. ಅಲ್ಲಿ ನೋಡಿ ಮಕ್ಕಳೆಲ್ಲ ಅದಕ್ಕೆ ತಿಂಡಿ ಎಲ್ಲ ಕೊಡ್ತಿದ್ರು, ತುಂಬ ಮಂಗಗಳಿತ್ತು ನೋಡಿ. ಇದೆ ಕೈ ತೊಳೆಯುವ ಪ್ಲೇಸ್ ಉಂಟಲ್ಲ ಅದರ ಹಿಂಬದಿ ನೋಡಿ. ಊಟ ಆಗಿ ನಾವು ಈ ಸೈಡಿಂದ ಹಿಂದಿನ ಸೈಡಿಂದ ಹೋದರೆ ಆಯಿತು. ಈಗ ನಾವು ಊಟ ಎಲ್ಲ ಆಗಿ ಈ ಕಡೆ ಸಂತೆ ಕಡೆ ಬಂದ್ವಿ. ಈ ಅಂಗಡಿಯಲ್ಲಿತ್ತು, ತುಂಬ ಅಂಗಡಿ ಇತ್ತು. ನಾವೊಂದು ಅರ್ಧ ಗಂಟೆ ಇಲ್ಲಿ ಸುತ್ತಾಡಿದ್ದೇವೆ. ಒಂದು ಅರ್ಧ ಗಂಟೆಯಲ್ಲಿ ಒಂದು 20 ನಿಮಿಷ ನಮ್ಮದು ಟೈಮ್ ವೇಸ್ಟ್ ಆಯಿತು ನಮ್ಮ ಮನ್ವಿತಿಂದ. ಅದು ಬೇಕು ಇದು ಬೇಕು, ಅದು ಬೇಡ ಇದು ಬೇಡ ಅಂತ ಹೇಳಿ ಒಂದು ಸ್ವಲ್ಪ ಹಠ ಮಾಡಿದ್ದಾನೆ ಇಲ್ಲಿ ಸಂತೆಯಲ್ಲಿ. ಮಕ್ಕಳಂದರೆ ಗೊತ್ತುಂಟಲ್ವ, ಸಂತೆಗೆ ಹೋದರೆ ಹಠ ಮಾಡೋದೇ ಜಾಸ್ತಿ. ಹಾಗಾಗಿ ನೋಡಿ ಇಲ್ಲೆಲ್ಲ ಐಟಮ್ ಎಲ್ಲ ತುಂಬ ಇತ್ತು, ಮಕ್ಕಳಿದ್ದು ಆಟ ಆಡೋದೆಲ್ಲ. ಈಗ ಈ ಅಂಗಡಿಯೊಳಗೆ ಹೋಗುವ, ಏನೆಲ್ಲ ಇದೆ ಅಂತ ನಾವು ನಿಮಗೆ ತೋರಿಸ್ತೇವೆ.
ನಾವು ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ಕೂಡ ಇಲ್ಲಿ ತೋರಿಸ್ತೇವೆ. ನೋಡಿ ಇಲ್ಲಿ ಸಣ್ಣ ಸಣ್ಣ ಮೂರ್ತಿಗಳು ಭಾರಿ ಸೂಪರ್ ಇತ್ತು ನೋಡಿ, ದೇವರ ಮೂರ್ತಿಗಳು. ಮತ್ತು ನಮ್ಮದು ಬಳೆ, ಆಟದ ಸಾಮಾನು ಎಲ್ಲ ಇತ್ತು ನೋಡಿ. ನಮ್ಮ ಪ್ರಕಾಶ್ ಎಸ್ಕೆ ಅವರಿದ್ದಾರಲ್ಲ, ಆಗಲೇ 3 ಸಲ ಊಟ ಮಾಡಿದರು. ಅವರಿಗೆ ಇದೊಂದು ಬೇಕಿತ್ತು, ಅದೊಂದು ಗಂಟೆ ಮನೆ ಮುಂದೆ ನೇತಾಡಿಸಲಿಕ್ಕೆ. ಹಾಗಾಗಿ ನೋಡಿ ಅವರು ನೋಡ್ತಿದ್ದಾರೆ. ಅವರಿಗೆ ಇಲ್ಲಿ ಇಷ್ಟ ಆಗಲಿಲ್ಲ ಮಾತ್ರ, ನೆಕ್ಸ್ಟ್ ಮುಂದಿನ ಅಂಗಡಿಗೆ ಹೋಗುವ ಅಂತ ಹೇಳ್ತಿದ್ದಾರೆ. ನೋಡಿ ಅದು ಮನೆ ಮುಂದೆ ನೇತಾಡಿಸಿದರೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಅಂದರೆ ಸೌಂಡು ಬರ್ತಾ ಇರ್ತದಲ್ವ, ಹಾಗಾಗಿ ಅದರ ದುಷ್ಟಶಕ್ತಿಗಳೆಲ್ಲ ಬರುವುದಿಲ್ಲ ಗಂಟೆ ಸೌಂಡಿಗೆ ಅಂತ ಹೇಳ್ತಾರೆ. ಹಾಗಾಗಿ ಅವರು ಅದನ್ನು ನೋಡ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಮಕ್ಕಳಿದ್ದೆಲ್ಲ ಐಟಮ್ ಉಂಟು. ಹಾಗೆಯೇ ನಿಮಗೆಲ್ಲ ಐಟಮ್ ತೋರಿಸ್ತಾ ಇದ್ದೇನೆ ನೋಡಿ, ನೀವು ಹೋದಾಗ ಗೊತ್ತಾಗ್ತದಲ್ವಾ ನಿಮಗೆ ಯಾವುದೆಲ್ಲ ಉಂಟಂತ. ನೋಡಿ ನಾವು ಅಲ್ಲಿ ಹರಕೆ ಕಟ್ಟಲಿಕ್ಕೆ ಗಂಟೆ ಹೇಳಿದ್ವಿ ಅಲ್ವಾ ಆಗಲೇ, ಅದೆಲ್ಲ ಅಂಗಡಿಯಲ್ಲಿ ಸಿಗ್ತದೆ ಸಣ್ಣ ಸಣ್ಣ ಗಂಟೆಗಳು. ಯಾವ ಸೈಜಿದ್ದು ಬೇಕಾದರೂ ಸಿಗ್ತದೆ ನೋಡಿ. ಇದು ನೋಡಿ ಸಣ್ಣ ಸೈಜಿನ ಹರಕೆ ಗಂಟೆ ನೋಡಿ. ಇವರದ್ದು ಇನ್ನೂ ಕೂಡ ಆಗಲಿಲ್ಲ ಸೆಲೆಕ್ಷನ್. ನೋಡ್ತಿದ್ದಾರೆ ನೋಡುವ ಫೈನಲ್ ಆಗಿ ಪರ್ಚೇಸ್ ಮಾಡ್ತಾರಾ ಇಲ್ವಾ ಅಂತ ನೋಡಿ. ಅಲ್ಲಿ ಯಾರು ಹೆಣ್ಣು ಮಕ್ಕಳಿಲ್ಲ, ಆದರೂ ಬಳೆ ನೋಡ್ತಿದ್ದಾರೆ. ಈಗ ನೋಡಿ ಫೈನಲ್ ಆಗಿ ಪ್ರಕಾಶ್ ಎಸ್ಕೆ ಅವರು ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಅಂಗಡಿಯವರು ತುಂಬ ಕಾಸ್ಟ್ಲಿ ಹೇಳ್ತಾರೆ, ನಾವು ಸ್ವಲ್ಪ ಚೊರೆ ಮಾಡಬೇಕು, ಆಗ ಸ್ವಲ್ಪ ಕಡಿಮೆಗೆ ಕೊಡ್ತಾರೆ. ಇಲ್ಲಿ ನಾವು 2 ತಗೊಂಡ್ವಿ, ಹಾಗಾಗಿ ಕಡಿಮೆಗೆ ಕೊಟ್ಟರು. ಒಂದಕ್ಕೆ 250 ರೇಟಲ್ಲಿ ಕೊಟ್ಟರು, 500ಗೆ 2. ಹಾಗಾಗಿ ಫೈನಲಿ ಅವರು ಪರ್ಚೇಸ್ ಮಾಡಿದರು ನೋಡಿ. ಡಾಲ್ ಎಲ್ಲ ಭಾರಿ ಇತ್ತು ಅಲ್ಲಿ, ಚಂದ ಚಂದ. ಈಗ ನಮ್ಮದು ಸಂತೆ ತಿರುಗಾಡಿ ಎಲ್ಲ ಆಯಿತು, ಇನ್ನು ಹೊರಡುದು ಟೈಮ್ ಕೂಡ ಆಯಿತು. ಹಾಗಾಗಿ ನಾವು ಆಗಲೇ ಬಂದಿದ್ದ ಜೀಪೇ ನಮಗೆ ಇನ್ನೊಮ್ಮೆ ಸಿಕ್ತು. ಅವರಲ್ಲೇ ಇದ್ದರು, ನಮ್ಮನ್ನು ನೋಡಿ ಅವರೇ ಬಂದರು. ನಾವು ತುಂಬ ಜನ ಇದ್ವಿ, ಹಾಗಾಗಿ ಇಮಿಡಿಯೇಟ್ ಹೊರಡಿತು. ಇಲ್ಲದಿದ್ದರೆ ಅವರು ಜನ ಆಗಬೇಕು ಅವರಿಗೆ ಬರ್ತಿ, ಆಗಲೇ ಹೊರಡುದವರು. ನಾವೇ 10 ಜನ ಇದ್ವಿ, ಹಾಗಾಗಿ ನಾವೇ ಹೊರಟ್ವಿ. ಹೋಗಲಿಕ್ಕೆ ಬರಲಿಕ್ಕೆ ಅಲ್ಲಿ ಏನು ಸಮಸ್ಯೆ ಇಲ್ಲ, ಎಷ್ಟು ಬೇಕಾದರೂ ನಿಮಗೆ ಜೀಪು ಆಟೋ ಸಿಗ್ತದೆ. ಇದು ನಿಮಗೆ ಧರ್ಮಸ್ಥಳದಿಂದ ಕೆಲವೊಂದೊಂದು ಜೀಪು ಡೈರೆಕ್ಟ್ ಹೋಗ್ತದೆ, ಅಂದರೆ ಸೌತಾಡ್ಕ ತನಕ. ಅಂದರೆ ಒಬ್ಬರಿಗೆ 80 ಏನೋ ಚಾರ್ಜ್ ಮಾಡ್ತಾರೆ. ಅದು ನಿಮ್ಮನ್ನು ಕರ್ಕೊಂಡು ಹೋಗಿ ಮತ್ತು ಅವರು ಕರ್ಕೊಂಡು ಬಂದು ಧರ್ಮಸ್ಥಳ ತನಕ ಬಿಡ್ತಾರೆ. ಅದು ಸ್ವಲ್ಪ ನಮಗೆ ಕಾಸ್ಟ್ಲಿ ಆಗ್ತದೆ. ಅದಕ್ಕಿಂತ ಇದು ನಾವು ಹೋಗಿ ಬರೋದು ಬೆಟರ್. ಈ ಥರ ಹೋಗಿ ಬರೋದು ಕಡಿಮೆ ಖರ್ಚಲ್ಲಿ ಆಗ್ತದೆ ನೋಡಿ. ಈಗ ನಾವು ಹೊರಟ್ವಿ, ಎಲ್ಲ ಹೋಗ್ತಾ ಇದ್ದಾರೆ, ಗಾಡಿ ಎಲ್ಲ ಕ್ಲಿಯರ್ ಆಗ್ತಾ ಇದೆ ನೋಡಿ. ಇವರೇ ನಮ್ಮ ಡ್ರೈವರ್, ಜೀಪ್ ಡ್ರೈವರ್. ನಮ್ಮ ಹತ್ರ ತುಂಬ ಮಾತಾಡ್ತಾ ಬಂದರು ಅವರು ಕೂಡ, ರೂಟ್ ಎಲ್ಲ ಹೇಳ್ತಾ. ನಾವು ವಿಡಿಯೋ ಮಾಡುವುದು ಕೂಡ ಅವರಿಗೆ ಖುಷಿ ಆಯಿತು. ಅವರು ಕೂಡ ವಿಡಿಯೋ ನೋಡ್ತೇನೆ ಅಂತ ಹೇಳಿದ್ದಾರೆ. ಈಗ ನಮ್ಮೂರಲ್ಲೆಲ್ಲ ಜೀಪೆಲ್ಲ ನೋಡಲಿಕ್ಕೆ ಸಿಗೋದಿಲ್ಲ. ಜೀಪೆಲ್ಲ ನೋಡಬೇಕಂತ ಹೇಳಿದರೆ ನೀವು ಧರ್ಮಸ್ಥಳ ಸೈಡೇ ಹೋಗಬೇಕು. ಈಗ ಕೂಡ ಜೀಪ್ ನೋಡಲಿಕ್ಕೆ ಸಿಗೋದು ಅಲ್ಲಿ ಮಾತ್ರ. ನಮ್ಮೂರಲ್ಲೆಲ್ಲ ಈಗ ಜೀಪ್ ಇಲ್ಲವೇ ಇಲ್ಲ ನೋಡಿ. ಈಗ ನಾವು ಹೊರಟ್ವಿ. ಹೆಂಗಸರಿಗೆಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಕೊಕ್ಕಡಕ್ಕೆ ಹೋಗೋದೇ ಬೆಟರ್, ಯಾಕಂತೇಳಿದರೆ ಫ್ರೀ ಅಲ್ವಾ. ಹಾಗಾಗಿ ಇಲ್ಲದಿದ್ದರೆ ಧರ್ಮಸ್ಥಳದಿಂದಲೇ ಚಾರ್ಜ್ ಬೀಳ್ತದೆ ಜೀಪಲ್ಲಿ ಹೋದರೆ. ಅಲ್ಲಿಂದ ಹೋದರೆ ಸ್ವಲ್ಪ ಕಡಿಮೆ ಆಗ್ತದೆ ನೋಡಿ. ಇದೇ ದ್ವಾರ, ನಾವಾಗ ಹೋದ್ವಿ ಅಲ್ವಾ, ಅದೇ ಸೌತಾಡ್ಕ ದ್ವಾರ. ಇಲ್ಲಿಂದ ನಾವು ಕೊಕ್ಕಡಕ್ಕೆ ಹೋಗ್ತಿದ್ದೇವೆ. ಅಂದರೆ ಇಲ್ಲಿ ಬಸ್ ಸ್ಟಾಪ್ ಇಲ್ಲಲ್ಲ, ಹಾಗಾಗಿ ನಾವು ಕೊಕ್ಕಡಕ್ಕೆ ಹೋಗ್ತಾ ಇದ್ದೇವೆ. ಕೊಕ್ಕಡದಲ್ಲಿ ನಮಗೆ ಗೌರ್ಮೆಂಟ್ ಬಸ್ ಸಿಗ್ತದೆ ಧರ್ಮಸ್ಥಳಕ್ಕೆ ಡೈರೆಕ್ಟ್. ಹಾಗಾಗಿ ನೋಡಿ, ಹೀಗೇನೆ ಸ್ಟ್ರೈಟ್ ಹೋದರೆ ನಾವು ಸುಬ್ರಹ್ಮಣ್ಯಕ್ಕೆ ಹೋಗ್ತೇವೆ. ನಾವೀಗ ಕೊಕ್ಕಡದಲ್ಲಿ ಇಳಿದು ಅಲ್ಲಿಂದ ಬಸ್ಸಲ್ಲಿ ಹೋಗ್ತಿದ್ದೇವೆ. ಮತ್ತು ನಾವು ಇದೇ ಥರ ಟ್ರಾವೆಲಿಂಗ್ ವ್ಲಾಗ್ ಮಾಡ್ತಿರ್ತೇವೆ. ಇದು ನಮ್ಮದು ಫಸ್ಟ್ ವ್ಲಾಗ್, ಹಾಗಾಗಿ ನಮಗೆ ಕ್ಯಾಮರಾದ ಮುಂದೆ ಬರಲಿಕ್ಕೆ ಸ್ವಲ್ಪ ಧೈರ್ಯ ಸಾಕಾಗ್ತಿಲ್ಲ. ಹಾಗಾಗಿ ನಾವು ಈ ರೀತಿ ವಿಡಿಯೋ ಮಾಡ್ತಿದ್ದೇವೆ. ಇನ್ನು ದಸರಾಕ್ಕೆಲ್ಲ ನಾವು ತುಂಬ ಟೆಂಪಲಿಗೆಲ್ಲ ಹೋಗ್ಲಿಕ್ಕೆ ಇರ್ತೇವೆ, ಆಗ ಕ್ಯಾಮರಾದ ಮುಂದೆ ಬಂದೇ ನಾವು ವ್ಲಾಗ್ ಮಾಡ್ತೇವೆ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ನಮ್ಮ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಈಗ ನಮ್ಮದು ಬಸ್ ಬಂತು, ಈಗ ನಾವು ಬಸ್ ಹತ್ತಿ ನಾವು ಧರ್ಮಸ್ಥಳಕ್ಕೆ ಹೋಗ್ತಿದ್ದೇವೆ. ನಾವು ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ.